ಲಿಬೆ ಕುಕೀಸ್ ರವರ ವತಿಯಿಂದ ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಚಿತ್ರದುರ್ಗ ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿ ಕೇಸ್ನಲ್ಲಿ ಇಡಿ ತನಿಖೆ ತೀವ್ರಗೊಳ್ತಾ ಇದೆ. ಶಾಸಕ ಪಪ್ಪಿಯ ಹಣದ ಮೂಲಗಳನ್ನ ಸದ್ಯ ಇಡಿ ಕೆದಕ್ತಾ ಇದೆ. ಚಿತ್ರದುರ್ಗದ ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿ ಕೇಸ್ನಲ್ಲಿ ಸದ್ಯ ಇಡಿ ತನಿಖೆಯನ್ನ ತೀವ್ರಗೊಳಿಸ್ತಾ ಇದೆ. ಅವರಿಗೆ ಎಲ್ಲಿಂದ ಹಣದ ಮೂಲಗಳು ಬರ್ತಾ ಇತ್ತು ಆ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತ ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಕೆ ಸದ್ಯ ಮುಂದಾಗಿದ್ದಾರೆ. ಶಾಸಕ ಪಪ್ಪಿ ಖಾತೆಯನ್ನ ಹೊಂದಿರುವಂತಹ 17 ಬ್ಯಾಂಕ್ಗಳಿಗೆ ಇಡಿ ಪತ್ರ ಬರೆದಿದೆ. ಅಂದ್ರೆ ಬ್ಯಾಂಕ್ ಮ್ಯಾನೇಜರ್ಗಳಿಗೆ ಇಡಿ ಅಧಿಕಾರಿಗಳು ಪತ್ರ ಬರೆದಿದ್ದಾರೆ. 5 ವರ್ಷಗಳ ಅಕೌಂಟ್ ಸ್ಟೇಟ್ಮೆಂಟ್ ಅನ್ನ ಇಡಿ ಅಧಿಕಾರಿಗಳು ಕೇಳಿದ್ದಾರೆ. 5 ವರ್ಷದಿಂದ ಆಗಿರುವಂತ ಟ್ರಾನ್ಸಾಕ್ಷನ್ ಹಿಸ್ಟ್ರಿ. ದಾಳಿ ವೇಳೆ 17 ಬ್ಯಾಂಕ್ ಅಕೌಂಟ್ ಅನ್ನ ಇಡಿ ಸೀಸ್ ಮಾಡಿತ್ತು. ಪಪ್ಪಿ ನಿವಾಸದಲ್ಲಿ ಇಂಟರ್ ನ್ಯಾಷನಲ್ ಕೆಸಿನೋ ಕಾರ್ಡ್ಗಳು ಕೂಡ ಸಿಕ್ಕಿತ್ತು ದಾಳಿ ನಡೆಸಿದಂತ ಸಂದರ್ಭದಲ್ಲಿ. ಅದರಲ್ಲಿ ಶ್ರೀಲಂಕಾ, ನೇಪಾಳ, ಗೋವಾಗೆ ಇಡಿ ಅಧಿಕಾರಿಗಳು ತೆರಳಿದ್ದಾರೆ. ಇಂಟರ್ ನ್ಯಾಷನಲ್ ಕೆಸಿನೋಗಳನ್ನ ಇಡಿ ಸಂಪರ್ಕಿಸಿದೆ. ಇದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಕೆದಕ್ತಾ ಇದೆ. 17 ಬ್ಯಾಂಕ್ ಅಕೌಂಟು, 12 ಕೆಜಿ ಚಿನ್ನ, ಆಮೇಲೆ ದಾಳಿ ನಡೆಸಿದಂತ ಸಂದರ್ಭದಲ್ಲಿ ಅಪಾರ ಪ್ರಮಾಣದ ಹಣ ಕೂಡ ಪತ್ತೆಯಾಗಿತ್ತು. ಅದೆಲ್ಲದರ ಮೂಲವನ್ನು ಹುಡುಕೋದಕ್ಕೆ ಸದ್ಯ ಈಗ ಇಡಿ ಅಧಿಕಾರಿಗಳು ಮುಂದಾಗಿದ್ದಾರೆ. 5 ವರ್ಷದ ಬ್ಯಾಂಕ್ ಸ್ಟೇಟ್ಮೆಂಟ್ ಅನ್ನು ಕೂಡ ಇಡಿ ಅಧಿಕಾರಿಗಳು ಕೇಳಿದ್ದಾರೆ. ಆ ಬ್ಯಾಂಕ್ನ ಮ್ಯಾನೇಜರ್ಗಳಿಗೆ ಪತ್ರ ಬರೆದಿದ್ದಾರೆ. ಆಮೇಲೆ 17 ಬ್ಯಾಂಕ್ ಅಕೌಂಟ್ ಏನಿದೆ, 17 ಬ್ಯಾಂಕ್ ಅಕೌಂಟು, 12 ಕೋಟಿ ನಗದು, 6 ಕೋಟಿ ಮೌಲ್ಯದ ಚಿನ್ನಾಭರಣ, ಆಮೇಲೆ ಕೆಜಿ ಗಟ್ಟಲೆ ಬೆಳ್ಳಿ ಆಭರಣ ಕೂಡ ಅಧಿಕಾರಿಗಳು ಸೀಸ್ ಮಾಡಿದ್ರು. ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್. ಡೆಸ್ಕ್ ಇಂದ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಅಜಯ್, ಈಗ ಚಿತ್ರದುರ್ಗದ ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ತನಿಖೆಯನ್ನ ಇಡಿ ಅಧಿಕಾರಿಗಳು ತೀವ್ರಗೊಳಿಸಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. 5 ವರ್ಷದ ಟ್ರಾನ್ಸಾಕ್ಷನ್ನು, ಅದರ ಜೊತೆಗೆ ಹಣದ ಮೂಲ ಎಲ್ಲಿಂದ ಬಂತು ಅನ್ನುವಂಥ ವಿಚಾರವಾಗಿ ತನಿಖೆ ಹೇಗೆ ನಡೀತಾ ಇದೆ, ಇಲ್ಲಿವರೆಗೂ ಏನಾಗಿದೆ ಅಂತ? ಖಂಡಿತವಾಗ್ಲೂ ಪ್ರಭು, ಈಗಾಗಲೇ ಏನು ಕಸ್ಟಡಿಗೆ ತಗೊಂಡು ಇಡಿ ಅಧಿಕಾರಿಗಳು 2 ರಿಂದ 3 ದಿನ ಕೂಡ ಆಗ್ತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಈಗ ಇಡಿ ಅಧಿಕಾರಿಗಳು ಕೂಡ ಪ್ರಮುಖವಾಗಿ ಈಗ ಹಣದ ಮೂಲ ಕೂಡ ಹುಡುಕ್ತಾ ಇರುವಂಥದ್ದು. ಯಾಕಂತಂದ್ರೆ ಈಗಾಗಲೇ 12 ಕೋಟಿಯಷ್ಟು ಕ್ಯಾಶ್ ಸಿಕ್ಕಿದೆ. ಅದು ಕೂಡ ಕೇವಲ 1 ದಿನದ ಟ್ರಾನ್ಸಾಕ್ಷನ್ ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು. ಸೊ ಹೀಗಾಗಿ ಕಳೆದ 5 ರಿಂದ 10 ವರ್ಷಗಳಿಂದ ಯಾವ ರೀತಿಯಾದಂಥ ಟ್ರಾನ್ಸಾಕ್ಷನ್ ಇವ್ರು ಮಾಡಿದ್ದಾರೆ ಅನ್ನೋ ಒಂದು ಅನುಮಾನದ ಮೇಲೆ ಈಗಾಗಲೇ ಸೀಸ್ ಮಾಡಿರುವಂತಹ 15ಕ್ಕೂ ಹೆಚ್ಚು ಅಕೌಂಟ್ಗಳೇನಿದೆ, ವಿವಿಧ ಬ್ಯಾಂಕ್ಗಳ ಅಕೌಂಟ್ ಏನಿದೆ, ಅದೆಲ್ಲದಕ್ಕೂ ಕೂಡ ಈಗಾಗಲೇ ನೋಟಿಸ್ ಅನ್ನು ಕೂಡ ಕೊಟ್ಟಿದ್ದಾರೆ. ಯಾಕಂದ್ರೆ ಅಲ್ಲಿರುವಂತಹ ಏನು ಮ್ಯಾನೇಜರ್ ಏನಿದ್ರೆ ಅವರು ಈ ಒಂದು ವಿಚಾರವಾಗಿ ಸ್ಪಷ್ಟನೆಯನ್ನ ಕೊಡಬೇಕಾಗತ್ತೆ. ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಅವ್ರಿಗೂ ಕೂಡ ಏನು ಇಡಿ ಕಂಟಕ ಎದುರಾಗುವಂತ ಸಾಧ್ಯತೆ ಇರುತ್ತೆ. ಸೊ ಹೀಗಾಗಿ ಈಗ ನೋಟಿಸ್ ಅನ್ನ ಜಾರಿ ಮಾಡಿದರೆ ಅವರು ಕೂಡ ಅದಕ್ಕೆ ಪೂರಕವಾದಂತ 5 ವರ್ಷಗಳ ಸ್ಟೇಟ್ಮೆಂಟ್ ಕೂಡ ಕೊಡಬೇಕಾಗತ್ತೆ. ಸೊ ಹೀಗಾಗಿ ಆ ಒಂದು ವಿಚಾರದಲ್ಲೂ ಕೂಡ ಈಗಾಗಲೇ ಇಡಿ ಕೂಡ ಕಣ್ಣಿಟ್ಟಿರುವಂತದ್ದು. ಇನ್ನು ವೀರೇಂದ್ರ ಪಪ್ಪಿ ಏನಿದ್ದಾರೆ ಅವರು ಕೂಡ ಬಹಳ ಸೂಕ್ಷ್ಮವಾಗಿ ಇಡಿ ಅಧಿಕಾರಿಗಳ ಮುಂದೆ ಕೂಡ ಉತ್ತರವನ್ನ ಕೊಡ್ತಿರುವಂತದ್ದು. ಯಾಕಂದ್ರೆ ಕೋಟ್ಯಾಂತರ ರೂಪಾಯಿ ಹಣದ ವ್ಯವಹಾರ ಮೂಲ ಕೇಳ್ತಾ ಇರುವಂತಹ ಸಂದರ್ಭದಲ್ಲಿ ನನಗೆ ಯಾವುದು ವಿಚಾರಗಳು ಗೊತ್ತಿಲ್ಲ, ಏನೇ ಇದ್ರೂ ಕೂಡ ನನ್ನ ಅಕೌಂಟ್ ನೋಡ್ಕೊಂತಿದ್ದಂತಹ ಏನೋ ಅವರನ್ನ ಕೂಡ ಕರೆಸಿ ನೀವು ಬೇಕಾದ್ರೆ ಅವ್ರಿಗೂ ಕೂಡ ನೋಟಿಸ್ ಅನ್ನ ಜಾರಿ ಮಾಡಿ ಅವರು ಕೂಡ ಬಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಯಾಕಂದ್ರೆ ಕೋಟ್ಯಾಂತರ ವ್ಯವಹಾರ ಇರುವಂತದ್ದು. ಸೊ ಹೀಗಾಗಿ ಎಲ್ಲವನ್ನೂ ಕೂಡ ಒಂದೇ ಸಲ ನಂಗೆ ಕೇಳಿದ್ರೆ ಗೊತ್ತಾಗೋದಿಲ್ಲ. ಸೊ ಹೀಗಾಗಿ ಚಾರ್ಟೆಡ್ ಅಕೌಂಟ್ ಅಂತ ಇರ್ತಾರೆ, ಅವರನ್ನೇ ಕೂಡ ಕರೆಸಿ, ನನಗೆ ಅಂತಂತೆ ಈಗಾಗಲೇ ಆಡಿಟರ್ ಕೂಡ ಇದ್ದಾರೆ, ಅವರನ್ನ ಕರೆಸಿ ಅವರ ಜೊತೆ ನೀವು ಮಾಹಿತಿಗಳನ್ನ ತಗೊಳ್ಳಿ ಅನ್ನೋ ಒಂದು ಸೂಕ್ಷ್ಮದ ವಿಚಾರಗಳನ್ನು ಕೂಡ ಈಗಾಗಲೇ ಇಡಿ ಅಧಿಕಾರಿಗಳ ಕೂಡ ಮುಂದೆ ಅವರು ಕೂಡ ಹೇಳ್ತಾ ಇರುವಂತದ್ದು. ಇದರ ಜೊತೆಗೆ ಇನ್ನು ಬೇರೆ ಬೇರೆ ಕಡೆ ಕೂಡ ಕೆಸಿನೋಗಳು ಏನು ಇವರು ಕೂಡ ಹೊಂದಿದ್ದಾರೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಗೋವಾ ಆಗಿರ್ಬೋದು, ನೇಪಾಳ ಆಗಿರ್ಬೋದು, ಮತ್ತೆ ಶ್ರೀಲಂಕಾ ಆಗಿರ್ಬೋದು,
ಮತ್ತೆ ಇನ್ನಿತರೆ ಕಡೆ ಕೂಡ ಸಾಕಷ್ಟು ಏನು ಕೆಸಿನೋಗಳು ಕೂಡ ಇವರು ಹೊಂದಿದ್ದಾರೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಅಲ್ಲಿಗೂ ಕೂಡ ಈಗಾಗಲೇ ಇಡಿ ಅಧಿಕಾರಿಗಳು ಭೇಟಿ ಕೊಟ್ಟು ಅಲ್ಲಿನ ವಿಚಾರಗಳನ್ನು ಕೂಡ ಈಗಾಗಲೇ ಸಂಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನು ವೀರೇಂದ್ರ ಪಪ್ಪಿ ಅವರ ಕಸ್ಟಡಿ ಇನ್ನೂ 2 ರಿಂದ 3 ದಿನಗಳು ಕೂಡ ಇರುವಂತದ್ದು. ಸೊ ಹೀಗಾಗಿ ಸಾಕಷ್ಟು ವಿಚಾರಗಳು ಕೂಡ ಇನ್ನೂ ಸಂಗ್ರಹ ಮಾಡುವಂತದ್ದು ಕೂಡ ಇಡಿ ಅಧಿಕಾರಿಗಳು ಕೂಡ ಬಾಕಿ ಇರುವಂತದ್ದು. ಆದ್ರೆ ಏನೇ ಕೇಳಿದ್ರು ಕೂಡ ಇಲ್ಲಿ ಆಡಿಟರ್ನ ಕೇಳಿ ಅನ್ನೋ ಒಂದು ಮಾತನ್ನು ಕೂಡ ಈಗಾಗಲೇ ಹೇಳ್ತಿದ್ದಾರೆ ಹೊರತು ಯಾವುದೇ ರೀತಿಯಾಗಿ ಹಣದ ಮೂಲ ಎಲ್ಲಿಂದ ಬರುತ್ತೆ ಅನ್ನೋ ವಿಚಾರಗಳನ್ನು ಕೂಡ ಮಾತ್ರ ಇಲ್ಲಿ ಅವರು ಪ್ರಸ್ತಾಪವನ್ನ ಮಾಡ್ತಾ ಇಲ್ಲ. ಸೊ ಈಗ ಇಡಿ ಅಧಿಕಾರಿಗಳು ಕೂಡ ಈಗಾಗಲೇ ಸಾಕಷ್ಟು ಶ್ರಮ ವಹಿಸ್ತಾ ಇದ್ದಾರೆ, ಅವರಿಂದ ಬಾಯಿ ಬಿಡಿಸೋದಕ್ಕೂ ಕೂಡ ಸಾಕಷ್ಟು ಹರಸಾಹಸನ್ನ ಪಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಸದ್ಯ ಸಿಗ್ತಾ ಇರುವಂತದ್ದು. ಪ್ರಭು, ಓಕೆ, ಥ್ಯಾಂಕ್ ಯು ಅಜಯ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.